ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಅದು ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನ ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡ್ತಾ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಅದು ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನ ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡ್ತಾ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಅದು ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನ ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡ್ತಾ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಅದು ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನ ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ
ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನು ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಹಿಂದೆ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಬಳ್ಳಾರಿಯಿಂದ ಇದಕ್ಕೆ ಯಾವುದೋ ಜಿಂದಾಲ್ ಅಲ್ಯೂಮಿನಿಯಂಗೆ ಒಂದು ಲೈನನ್ನು ಮಾಡಿದರು. ನೂರಾರು ಜನ ರೈತರು, ಸಾವಿರಾರು ಜನ ತೊಂದರೆ ಆಗಿತ್ತು. ಅದನ್ನು ತಕ್ಷಣವೇ ಕರೆಸಿ ಆಲ್ಟರ್ನೇಟಿವ್ ಇದು ಮಾಡಿ ಅದನ್ನು ಮಾಡೋಕ್ಕೂಡ್ದು ಅಂತ ಅದನ್ನು ರದ್ದು ಮಾಡಿದ್ಮೇಲೆ ಮತ್ತೆ ಎಲ್ಲ ಒಂದು ಕಡೆ ಇವತ್ತು ಈ ರೈತರುಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಹಿಂದೆ ಏನೋ ಅವ್ರ ಪ್ರಪೋಸಲ್ ಇತ್ತು, ಅದನ್ನು ಸುಮಾರು ಜನ ಅನಾನುಕೂಲ ಆಗ್ತಾಯಿತ್ತು. 1,000 ಜನಕ್ಕೂ ಮೇಲೆ ಬಂದಿದ್ದರು. ಇದು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಖಾನೆ ಆಗಿರೋದ್ರಿಂದ ರೈಲ್ವೆ ಇಲಾಖೆ ರೈತರ ಜಮೀನು ಮೇಲೆ ಅದರೊಳಗೂ ಕೂಡ ಕಮರ್ಷಿಯಲ್ ಜಾಗದನ್ನ ಉಪಯೋಗ ಮಾಡಿ ಯಾರಿಗೋ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆ ಕೆಲಸ ನಾವು ಮಾಡೋದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ಒಂದು 5-6 ದಿವಸದಲ್ಲೇ ನಾನು 14ನೇ ತಾರೀಕು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಬರ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರನೂ ಬರ್ತೀನಿ. ಇವಾಗೇ ಆ ಸರ್ವೆ ಕಾರ್ಯ ಆಗಿದ್ದರೆ ಅದು ವಾಪಸ್ ತನ್ನಿ ಅಂತ ಹೇಳ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆಲಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರುಗಳಾದ ಸನ್ಮಾನ್ಯ ರಾಮುಲವರು, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಕರೆದು ಮಾತಾಡಿ ಯಾವ ರೀತಿ ತಾಂತ್ರಿಕ ಹಂತಕ್ಕೆ ಹೋದರೆ ನಿಮ್ಗೆ ಅನುಕೂಲ ಮಾಡ್ಬೋದು ಅನ್ನೋದನ್ನು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಏನೋ ಸರ್ವೆ ಕಾರ್ಯ ನಡೀತಾ ಇದೆ, ತಕ್ಷಣ ನಿಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.